ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಸಿಂಧನೂರು ನಗರದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವು ತಿಂಗಳಿಂದ ಬಾಣಂತಿಯರ ಸಾವುಗಳ ಪ್ರಕರಣ ಸಂಬಂಧ ಆಸ್ಪತ್ರೆ ಪರಿಶೀಲನೆ ಮಾಡುವುದಕ್ಕೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ನೇತೃತ್ವದಲ್ಲಿ ಅನೇಕ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಆಸ್ಪತ್ರೆ ಭೇಟಿಯ ವೇಳೆ ಆಸ್ಪತ್ರೆಯಲ್ಲಿ ಪ್ರಮುಖ ವೈದ್ಯರುಗಳೇ ಇಲ್ಲದೆ ಇರುವುದು ಕಂಡು ಬಂದ ಹಿನ್ನೆಲೆಯಲ್ಲಿ ಸ್ನಾನದ ಬಿಸಿನೀರು, ಕುಡಿಯುವ ನೀರು ಇಲ್ಲದೆ ರೋಗಿಗಳು ತಮ್ಮ ಅಳಲನ್ನು ಇವರ ಮುಂದೆ ತೋಡಿಕೊಂಡರು. ವಾರಕ್ಕೊಂದ್ಸಲ ಮಾಡ್ತಾರ, ತಿಂಗಳಿಗೆ ಒಂದ್ಸಲ? ನಿನ್ನೆ ಬಂದಿದ್ರೆ ಏನು ಬಾಟ್ಲಿ ಗಿಟ್ಲಿ ಹಚ್ಚಿದ್ರಮ್ಮ? ರೊಕ್ಕ ಪಕ್ಕ ಕೇಳಿದ್ರ ಎಷ್ಟು ಕೊಡ್ಬೇಕು ಏನೋ ಕೇಳಿರ್ತಾರಮ್ಮ. ನಾವೇ ಎಷ್ಟು ಸಲ ಫೋನ್ ಮಾಡಿವಿ ಡಾಕ್ಟರ್ಗಳಿಗೆ. ಅಲ್ಲ ಏನನ್ನ ಹೇಳಿದ್ರೆ ನೇರವಾಗಿ ಸಮಸ್ಯೆ ಬಗ್ಗೆ ರಾಜ್ಯದಾಗ ನಮ್ಮ 4 ಸಾವಾಗಿದೆ. ಅಂದ್ರೆ ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಏನೇನು ರಿಕ್ವೈರ್ಮೆಂಟ್ ಕೊಟ್ಟರು MLA? ಅಂದರೆ ಬೇಸಿಕ್ ಫೆಸಿಲಿಟಿ ಸರ್. HR ನಮಗೆ ಹ್ಯೂಮನ್ ರಿಸೋರ್ಸ್ನು ಕಡಿಮೆ ಇದೆ ಸರ್, ಸ್ಟಾಫ್ ಕಡಿಮೆ ಇದೆ. ಸ್ಟಾಫ್ ಬಗ್ಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಆರ್ಥೋಪೆಡಿಕ್ ಸರ್ಜರಿ ಟ್ರಾಮಾ ಸೆಂಟರ್ ಮಾಡೋದಕ್ಕೆ ಒಂದು ಹೆಚ್ಚಿನ ಫೆಸಿಲಿಟಿ ಮಾಡಿದ್ವಿ. ಪ್ಲಸ್ DNB ಕೋರ್ಸ್ ಸ್ಟಾರ್ಟ್ ಮಾಡಬೇಕಂತ ಇಲ್ಲಿ ಮತ್ತೆ ಹೆಚ್ಚಿನ ಅವಶ್ಯಕತೆ ಇದೆ. ಅದಕ್ಕೇನು ರೆಸ್ಪಾನ್ಸ್ ಈಗ ಕೊಟ್ಟು ಎಷ್ಟು ಬಂದು ಹೋಗಿ ಒಂದು ತಿಂಗಳ ಮೇಲೆ ಆಯ್ತು. ಅದಕ್ಕೇನಾರ ತಿರುಗಿ ಉತ್ತರ ಶಾಸಕರು ಅಂದರೆ ಸರ್ ಈಗ ಫಾರ್ವರ್ಡ್ ಮಾಡಿದ್ದಾರೆ ಸರ್. ಮುಂದಿನ ಹಂತದಲ್ಲಿ DC ಅವರಿಗೆ ಕಮ್ಯುನಿಕೇಟ್ ಸರ್ಕಾರ ಅವ್ರನ್ನ ಇಂತೆಲ್ಲ ಮಾಡ್ಬೇಕಲ್ರಿ. ಇಲ್ಲಿ ಸ್ಥಳೀಯ ಶಾಸಕರು 4 ಸಲ ಶಾಸಕರಾಗಿರೋ ಪರಿಹಾರ ಏನು ಕೊಡ್ತೀರಿ ಅಂತ ಕೇಳಿದ್ರೆ CM ಅವರಿಗೆ ಅಡ್ರೆಸ್ ಮಾಡಿ ಕೇಸ್ ಡೀಟೇಲ್ಸ್ ಎಲ್ಲ ಕಳಿಸಿದ್ವಿ. ಮಾಧ್ಯಮದರ ಜೊತೆ ಮಾತನಾಡಿದ ಕೆ ಕರಿಯಪ್ಪ, ಆಸ್ಪತ್ರೆಯಲ್ಲಿ 100 ಹಾಸಿಗೆ ಆಸ್ಪತ್ರೆ ಇದಾಗಿದೆ. ಸರಿಯಾದ ಬೆಡ್ ವ್ಯವಸ್ಥೆ ಇಲ್ಲದೆ ತುಕ್ಕು ಹಿಡಿದ ಮಂಚಗಳು, ಧೂಳು ಹತ್ತಿದ ಕಂಪ್ಯೂಟರ್ಗಳು, ಬೆಳವಣಿಗೆಯಷ್ಟು ಮಾತ್ರ ಆಸ್ಪತ್ರೆ ಸಿಬ್ಬಂದಿಗಳು ಸೇರಿದಂತೆ ಅನೇಕ ಅವ್ಯವಸ್ಥೆ ಕಂಡುಬಂದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವುಗಳಾಗಿವೆ. ಇದನ್ನು ಅರಿತ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಇದುವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು, ಸಾವಿಗೀಡಾದ ಬಾಣಂತಿಯರಿಗೆ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರೆಯದೇ ಇರುವುದು ವಿಷಾದನೀಯ. ಇದರ ಬಗ್ಗೆ ಆರೋಗ್ಯ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ತಲೆ ಕೆಡಿಸಿಕೊಳ್ಳದಿರುವುದು ಬೇಜವಾಬ್ದಾರಿತನ ಎತ್ತಿ ಕಾಣುತ್ತಿದೆ. ಫುಟ್ಪಾತ್ನಲ್ಲಿರುವ ಡಬ್ಬಾ ಅಂಗಡಿಗಳು ಕೂಡಲೇ ತೆರವುಗೊಳಿಸಬೇಕು, ಇಲ್ಲದಿದ್ದರೆ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗುತ್ತೆ. ಯಾಕಂದರೆ ತಿಂಗಳ 2,000 ಅಂತ ಹೆಣ್ಮಕ್ಳಿಗೆ ಕೊಡುವಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯರ ಸರ್ಕಾರ ಬಹುದೊಡ್ಡ ಕೊಡುಗೆ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಸತ್ತಂಥ ಹೆಣ್ಣು ಮಕ್ಕಳಿಗೆ ಸುಮಾರು 10 ಲಕ್ಷ ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಪಕ್ಷದಿಂದ ಈಗ ಮುಂದಿನ ದಿನಮಾನಗಳಲ್ಲಿ ಆಸ್ಪತ್ರೆ ಬಗ್ಗೆ, ನೀರಾವರಿ ಇಲಾಖೆ ಬಗ್ಗೆ, ರಸ್ತೆ ಬದಿಯ ಶೆಡ್ಡುಗಳನ್ನು ಮತ್ತು ಫುಟ್ಪಾತನ್ನು ಖಾಲಿ ಮಾಡುವಂಥ ಕೆಲಸ ಈ ತಹಸೀಲ್ ಆಫೀಸ್ ಮುಂದೆ ಇನ್ಮೇಲೆ ಸುಮಾರು ಇನ್ನೂ ಒಂದು 4-5 ದಿವಸ ಕಮಿಷನರು ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀವಿ. ಅವೆಲ್ಲ ತೆರವುಗೊಳಿಸಲಿಲ್ಲ ಅಂದರೆ ತಹಸೀಲ್ ಕಚೇರಿಯ ಮುಂದೆ ಧರಣಿ ಕೊಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ.